ಕಳೆದ ಆಡ್ಗೋಡಿಯ ಒಂದು ಪ್ರಕರಣದಲ್ಲಿ ಮಹಾರಾಷ್ಟ್ರನಲ್ಲಿ ಜೈಲಿನಲ್ಲಿದ್ದು 7 ದಿನಗಳು ಅದೇ ತಾನೇ ಈ 13 ದಿವಸ ಮಾತ್ರ. ಆ 13 ದಿವಸಗಳ ಅವಧಿಯಲ್ಲಿ ಈತ ಈ ಕೈಚಳಕವನ್ನು ತೋರಿಸಿ ಈ ರೀತಿ ಮನೆಗಳನ್ನು ಬಾಗಿಲನ್ನು ಹೊಡೆದು ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವೇ ನಾವು ಸಾರ್ವಜನಿಕರಲ್ಲಿ ಅನೇಕ ಸಲ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳ ಸುರಕ್ಷತೆಯಲ್ಲಿ ಗಮನವನ್ನು ಹರಿಸಬೇಕು. ಜೊತೆಗೆ CCTV ಕ್ಯಾಮ್ರಾಗಳು ಈಗ ಆಧುನಿಕ ತಂತ್ರಜ್ಞಾನ ಲಭ್ಯತೆ ಇದೆ, ಅದನ್ನು ಉಪಯೋಗ ಮಾಡಿಕೊಂಡು CCTV ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು. ಈ ಥರ ಯಾರಾದರೂ ಇಂಟ್ರೂಡರ್ ಬೇರೆ ಬೇರೆ ವಿಭಾಗಗಳಲ್ಲಿ ಪೊಲೀಸ್ ಠಾಣೆ ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇವೆ. ಮೊದಲನೇದಾಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕನ್ನಡರು ಮಾಡ್ತಾ ಇರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸಿದವರ ಸುಮಾರು 674 ಗ್ರಾಂ ಚಿನ್ನಾಭರಣ, 2240 ಗ್ರಾಂ ಬೆಳ್ಳಿ ವಸ್ತುಗಳು ಹಾಗೂ ಸುಮಾರು 50 ಲಕ್ಷ ಬೆಳ್ಳಿ ವಸ್ತುಗಳು ಹಾಗೂ ಅನೇಕ ದೇಶಗಳ ವಿದೇಶಿ ಕರೆನ್ಸಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೂಲತಃ ಇದು 16/8ರಂದು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿರುತ್ತದೆ. ಅವರು ಬೆಳಗ್ಗೆ ಕೆಲಸಕ್ಕಿಂತ ಹೋಗಿ ನಂತರ ರಾತ್ರಿ ಮನೆಗೆ ಬಂದಾಗ ಯಾರೋ ಅಪರಿಚಿತರು ಮನೆಯ ಮುಖ್ಯ ಭಾಗವನ್ನು ಆಯುಧದಿಂದ ಹೊಡೆದು ಮನೆಯೊಳಗೆ ಪ್ರವೇಶಿಸಿ ಕೊಠಡಿಯ ವಿವರಣೆ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಯನ್ನು ಕ್ರಮ ಮಾಡಿ ಹೋಗಿದ್ದಾರೆ ಎಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರ ಮೇರೆಗೆ ಪೊಲೀಸರು ತನಿಖೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಮತ್ತು ಮುಖ್ಯವಾಗಿ ನಮ್ಮ ಅಲ್ಲಿ ದೊರಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಕೃತ್ಯ ಮಾಡಿರ್ತಕ್ಕಂತಹ ಆರೋಪಿ ಒಬ್ಬ ಇನ್ನೊಬ್ಬ ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆತನನ್ನು ಆಡ್ಗೋಡಿಯಲ್ಲಿ 19ನೇ ತಾರೀಕು ಆಗಸ್ಟ್ ಆತನನ್ನು ಬಂಧಿಸಿರುತ್ತಾರೆ. ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಎಲ್ಲ ಚಿನ್ನಾಭರಣಗಳನ್ನು ವಿದೇಶಿ ಕರೆನ್ಸಿಗಳನ್ನು ಆತನ ಚಿಕ್ಕಪ್ಪ ಮತ್ತು ಆತನ ಸ್ನೇಹಿತ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆ ಚಿಕ್ಕಪ್ಪ ಮತ್ತು